ಶಿವಣ್ಣಲ್ಲಿ ಮತಿ ಮಾಡಿ ಪಾರ್ವತಿ ಮತ್ತು ಪರಮೇಶ್ವರ ಇಬ್ಬರೂ ಕೂಡ ಆ ಜಗತ್ತನ್ನು ಆಳ್ತಕ್ಕಂಥ ಪುರುಷ. ಈ ಸೃಷ್ಟಿಗೆ 16 ಲೋಕಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶಿವ ಆ ಕಣ್ಣಪ್ಪನ ಭಕ್ತಿಗೆ ಮೆಚ್ಚಿ ದಂಪತಿಗಳಿಬ್ಬರು ಶಿವ ಮತ್ತು ಗಿರಿಜೆ ಇಬ್ಬರು ಪ್ರಕಟವಾಗ್ತಾರೆ. ಆ ಪ್ರಕಟವಾಗ್ತಕ್ಕಂಥ ಸನ್ನಿವೇಶ ನೋಡಿರ್ತಕ್ಕಂಥ ಆ ಒಂದು ಭಾಗ್ಯವನ್ನು, ಅಂಥ ಅತಿ ಒಂದು ಒಳ್ಳೆಯ ಭಾಗ್ಯವನ್ನು ಶಿವ ವಿಶೇಷವಾಗಿರ್ತಕ್ಕಂಥದ್ದನ್ನು ಶಕ್ತಿಯನ್ನು ಕೊಡ್ತಾನೆ ಕಣ್ಣಪ್ಪನಿಗೆ. ಯಾಕೆಂದರೆ ನೋಡ್ಲಿಕ್ಕೆ ಕಣ್ಣಪ್ಪನ ಭಾಗ್ಯ ಬೇಕಲ್ಲ. ಕಣ್ಣಪ್ಪ ನಾನು ಬಂದಿದ್ದೇನೆ, ದಿನಪ್ಪ ನಾನು ಬಂದಿದ್ದೇನೆ ಅಂತಂದರೆ ಅಪ್ಪ ನನಗೆ ಕಾಣುವಿಲ್ಲಲ್ಲ ಅಂದಾಗ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಶಿವ ದಿಂಡಪ್ಪನಿಗೆ ಅವಾಗ ಹೇಳ್ತಾನೆ ಶಿವ, ನೋಡು ಇಲ್ಲಿವರೆಗೆ ನೀ ದಿಂಡಪ್ಪನಾಗಿದ್ದಿ, ನನಗೆ ಕಣ್ಣು ಕೊಟ್ಟು ನಿನ್ನ ಮೇಲೆ ಜಗತ್ತಿನಲ್ಲಿ ನಿನ್ನ ಹೆಸರು ಸೂರ್ಯ ಮತ್ತು ಚಂದ್ರ ಮುಳುಗಲುವರೆಗೂ ಕೂಡ ನಿನ್ನ ಹೆಸರು ಕಣ್ಣಪ್ಪನಾಗಿ ಈ ಜಗತ್ತಿನಲ್ಲಿ ಮೆರಿಲಿ ಅಂತ ಹೇಳಿ ಆ ಕಣ್ಣಪ್ಪನಾಗಿ ಹೆಸರನ್ನು ಸ್ಥಾಪನೆ ಮಾಡ್ತಾನೆ. ಹಾಗೆಯೇ ಕಣ್ಣಪ್ಪನನ್ನು ನೀನು
ಮೋಕ್ಷಕ್ಕೆ ನಾಂದಿಯಾಗಿರ್ತಕ್ಕಂಥ ವ್ಯಕ್ತಿ ಅಂಥೇಳಿ ಕಣ್ಣಪ್ಪನನ್ನು ತನ್ನ ಹತ್ರ ಕರ್ಕೊಂಡೋಗಿರ್ತಕ್ಕಂಥ ಶಿವಕ್ಕೆ ಶಿವಗಣಗಳಲ್ಲಿ ಶ್ರೇಷ್ಠ ಗಣ ಅಂತಕ್ಕಂಥದ್ದು 63 ಪುರಾತನರಲ್ಲಿ ಶ್ರೇಷ್ಠ ಪುರಾತನ ಅಂತಕ್ಕಂಥದ್ದನ್ನು ಅವನಿಗೆ ಪಟ್ಟ ಕಟ್ಟಿ ಇವತ್ತಿಗೂ ಕೂಡ ಕೈಲಾಸದಲ್ಲಿ ಶಿವನ ಒಂದು ಒಡ್ಡೋಗದಲ್ಲಿ ಅವನು ಒಂದು ವಿಶೇಷವಾಗಿರ್ತಕ್ಕಂಥ ಗಣ ಆಗಿ ಕಣ್ಣಪ್ಪ ಇದ್ದಾನೆ. ಹಾಗೂ 63 ಪುರಾತನದಲ್ಲಿ ಶ್ರೇಷ್ಠ ಪುರಾತನಾಗಿ ಕಣ್ಣಪ್ಪ ಇದ್ದಾನೆ. ಶಿವರಾತ್ರಿ ನಿಮಿತ್ತವಾಗಿ ಈ ಜಗತ್ತಿನ ಪರ್ಯಂತ ಕಣ್ಣಪ್ಪನಿಗೂ ಮತ್ತು ಶಿವನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆ ಮಾಡಿಕೊಂಡು ಹೋಗ್ತಾ ಇದೆ. ಹೀಗಾಗಿ ಒಂದು ದಿನಕ್ಕೆ ಮುಗಿಯತಕ್ಕಂಥ ಪುರಾಣ ಅಲ್ಲ, ಅಂತ ಶಿವನ ಪುರಾಣವನ್ನು ಇಡೀ ಜಗತ್ತಿನಲ್ಲಿ ಹೇಳಬೇಕಂದ್ರೆ ಅದು ತಿಂಗಳುಗಟ್ಟಲೆ ಬೇಕು. ಹಾಗಾಗಿ ನಾವು ಶಿವಪುರಾಣ ಇರ್ಬೋದು, ನಾರದ ಪುರಾಣ ಇರ್ಬೋದು, ಎಲ್ಲ ಪುರಾಣಗಳಲ್ಲಿ ಕೂಡ ನಾವು ಈ ಶಿವನ ಭಕ್ತರಾಗಿರ್ತಕ್ಕಂಥ ಶ್ರೇಷ್ಠ ಶಿವನ ಶ್ರೇಷ್ಠ ಮೂಢಭಕ್ತ ಅಂದರೆ ಮೂಢಭಕ್ತ ಅಷ್ಟಿಷ್ಟಲ್ಲ ವಿಷಂತೆಯನ್ನು ಹಾಗೆ ಪ್ರಪಂಚದಲ್ಲಿ ಕೂಡ ಇತಿಹಾಸವನ್ನು ಸೃಷ್ಟಿನೆ ಮಾಡಿ ಆ ಶಿವ ಆ ಬೇಡರ ಕಣ್ಣಪ್ಪನ ಇತಿಹಾಸವನ್ನು ಸ್ಪಷ್ಟವಾಗಿ ಜಗತ್ತಿಗೆ ಸಾರಿ ಹಿಡಿದಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಇದನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನಾನು ಬಂದು ಈ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಉತ್ಸವದಲ್ಲಿ ಭಾಗವಹಿಸಿ ಇಲ್ಲಿ ಕೂಡ ಈ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳಿದೆ. ಇದಕ್ಕೆ ಜಯಚಾಮರಾಜ ಒಡೆಯರು ಕೂಡ ಈ ಒಂದು ದೇವಸ್ಥಾನಕ್ಕೆ ಒಂದು ಉಡುಗೊರೆಯಾಗಿ ಇಡೀ ಬಾಗಿಲನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಆ ಬಾಗಿಲಲ್ಲಿ ಕೆತ್ತನೆ ನೋಡಿಬಿಟ್ರೆ ಇತಿಹಾಸ ಏನಪ್ಪ ಇದು ಕೆತ್ತನೆ ಅಂತ ಅನಿಸ್ತದೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಕೆತ್ತನೆ ಮಾಡಿದ್ದಾರೆ. ಆ ಒಂದು ಆಚಾರ್ಯರು ಅತಿ ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಬಾಗಿಲವನ್ನು ಅವತ್ತಿನ ಜಯಚಾಮರಾಜ ಒಡೆಯರವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ. ಹಾಗೂ ಮತ್ತು ಇಲ್ಲಿ ಸ್ಫಟಿಕಲಿಂಗ ಇರತಕ್ಕಂಥದ್ದು ಇಲ್ಲಿ ಮೂಲಭೂತವಾಗಿ ಈ ದೇವಸ್ಥಾನದಲ್ಲಿ ನಿಜವಾಗಿ ವಿಶೇಷವಾಗಿ ಶಿವಲಿಂಗಗಳಲ್ಲಿ ಎಲ್ಲೆಲ್ಲೋ ಕಂಡು ಬರ್ತಕ್ಕಂಥ ಸ್ಫಟಿಕಲಿಂಗ ಇಲ್ಲಿ ನಮ್ಮ ಈ ಚಿಕ್ಕನಾಯಕನಹಳ್ಳಿಯ ಬೇಡರ ದೇವಸ್ಥಾನ ಸ್ಫಟಿಕಲಿಂಗ ಇದೆ. ಆ ಸ್ಫಟಿಕಲಿಂಗ ಬೇರೆ, ಒಂದು ವಿಶೇಷ ಲಿಂಗ ಬೇರೆ ಇದೆ. ಈಗ ನೋಡಿದಾಗ ಇಲ್ಲಿ ಏನೋ ಒಂದು ಅಗಮ್ಯ ಅಗೋಚರ ಚಿದಂಬರ ಶಕ್ತಿ ಇದೆ. ಅಷ್ಟಿಷ್ಟಲ್ಲ, ಒಬ್ಬ ಸ್ಫಟಿಕಲಿಂಗ ಇರಬೇಕಾದ್ರೆ ಇನ್ನೊಂದು ಲಿಂಗ ಇರಬೇಕಾದ್ರೆ ಅಲ್ಲಿ ಕೆಳಗಡೆ ಒಂದು ಇರ್ತಕ್ಕಂಥ ಲಿಂಗದ ನೋಟವನ್ನು ನೋಡಿದಾಗ ಇಲ್ಲಿ ಒಂದು ಅಷ್ಟಿಷ್ಟಲ್ಲ ಅಗಮ್ಯ ಅಗೋಚರ ಚಿದಂಬರ ರಹಸ್ಯ ದೇವಸ್ಥಾನ ಇದೆ ಅನ್ನೋದಕ್ಕೆ ಸಾಕ್ಷಿ. ಅದನ್ನು ನೋಡಿದಾಗ ಮಾತ್ರ ಎಲ್ಲರಿಗೂ ಗೊತ್ತಾಗುತ್ತೆ. ಸಾಮಾನ್ಯ ದೇವಸ್ಥಾನ ಅಲ್ಲ ಇದು. ಆದಷ್ಟು ಮಟ್ಟಿಗೆ ದೀರ್ಘವಾಗಿ ಇದನ್ನು ಶಕ್ತಿಯಲ್ಲಿ ಬರೆದು ಜಗತ್ತಿನ ತುಂಬ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿಯ ಈ ಒಂದು ಬೇಡರ ಕಣ್ಣಪ್ಪ ದೇವಸ್ಥಾನ ಐತಿಹಾಸಿಕ ಆಗಬೇಕಾಗಿದೆ. ಯಾಕಂದರೆ ಇಲ್ಲಿ ನಾವಿದ್ದು ಆ ಲಿಂಗಗಳಲ್ಲಿರ್ತಕ್ಕಂಥ ಶಕ್ತಿ, ಅಗಮ್ಯ ಅಗೋಚರ ಶಕ್ತಿಯನ್ನು ನಾವು ಜಾಗೃತ ಶಕ್ತಿಯನ್ನು ನೋಡಿದಾಗ ಇದು ಇಲ್ಲಿ ಬೆಳೆಯುತ್ತೆ. ಈ ದೇವಸ್ಥಾನ ಇಂದಿಲ್ಲದ ನಾಳೆ ಅತಿ ಅದ್ಧೂರಿಯಾಗಿ ಬೆಳಕೊಂಡು ಇಲ್ಲಿ ಬೇಡರ ಕಣ್ಣಪ್ಪನ ಇತಿಹಾಸ ಮತ್ತೆ ಮರುಕಳಿಸ್ತಕ್ಕಂಥ ಕೆಲಸ ಆಗ್ತದೆ. ಈ ಶಿವಲಿಂಗು ಈ ಒಂದು ಸ್ಫಟಿಕಲಿಂಗು ಅದ್ಭುತವಾಗಿ ಶಕ್ತಿಯನ್ನು ಬೆಳಕನ್ನು ಈ ಒಂದು ನಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಹಂಗಾಗಿ ಇಲ್ಲಿ ಆ ಒಂದು ಸ್ಫಟಿಕದ ಲಿಂಗವನ್ನು ಬೇಡರ ಕಣ್ಣಪ್ಪನ ಮತ್ತು ಹಳೆಯ ಮೂರ್ತಿ ಅಷ್ಟಿಷ್ಟಲ್ಲ, ಪುರಾತನವಾಗಿರ್ತಕ್ಕಂಥ ಮೂರ್ತಿ, ಅದ್ಭುತವಾಗಿರ್ತಕ್ಕಂಥ ಪುರಾತನವಾದ ಮೂರ್ತಿ. ಎಷ್ಟು ಚಿಕ್ಕದ ಮೂರ್ತಿ ಇದೆಯೋ ಅಷ್ಟು ಚೊಕ್ಕಟವಾಗಿ ಮೂರ್ತಿ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಒಂದು ಕಂಡು ಬರ್ತಕ್ಕಂಥದ್ದು ಅಂದರೆ ಉತ್ಸವ ಒಂದು ಮೂರ್ತಿ ಇದೆ. ಉತ್ಸವ ಮೂರ್ತಿಯಲ್ಲಿ ಹಲವಾರು ವಿಂಗಡಣೆಯಿಂದ ಬೇಡರ ಕಣ್ಣಪ್ಪ ಮೂರ್ತಿ, ಶಿವನ ಮೂರ್ತಿಯನ್ನು ಹಾಗೂ ಅವರ ಎಲ್ಲ ಒಂದು ವಸ್ತುಗಳನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಉತ್ಸವ ಮೂರ್ತಿ ಕಂಡು ಬರ್ತದೆ. ಹಾಗೂ ಶಿವ ಮತ್ತು ಬೇಡರ ಕಣ್ಣಪ್ಪನ ಮೂರ್ತಿಗಳು ಇವತ್ತಿಗೂ ಕೂಡ ಆ ಒಂದು ದೇವರ ಒಂದು ಶಿಲೆ ಮೂರ್ತಿಯಲ್ಲಿ ಇವತ್ತಿಗೂ ಕೂಡ ಸ್ಪಷ್ಟವಾಗಿ, ಸುಮಾರು ಹಳೆಯ ದೇವಸ್ಥಾನ ಇದು, ಹಳೆಯ ಮೂರ್ತಿ ಅದು, ಆ ಮೂರ್ತಿ ಇವತ್ತು ಸ್ಪಷ್ಟವಾಗಿ ಕಾಣ್ತದೆ. ಹಾಗಾಗಿ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಸ್ಫಟಿಕಲಿಂಗು, ಅದರ ಶಕ್ತಿ ಎಲ್ಲರಿಗೂ ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಸ್ಫಟಿಕಲಿಂಗು, ಸಾಲಿಗ್ರಾಮ ಹಾಗೂ ಶ್ರೀಚಕ್ರ ಇವು ಎಷ್ಟು ಶಕ್ತಿ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಸ್ಫಟಿಕಲಿಂಗ ಇರ್ತಕ್ಕಂಥ ಈ ಒಂದು ಜಾಗ ಸಾಮಾನ್ಯವಲ್ಲ, ಸಾಕ್ಷಾತ್ ಶಿವನೇ ಇಲ್ಲಿದ್ದಾನೆ, ಸಾಕ್ಷಾತ್ ಕಣ್ಣಪ್ಪನಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗಾಗಿ ಒಂದು ಅದ್ಭುತರಿಗೆ ಆಶೀರ್ವಾದ ಅನುಗ್ರಹ ಸಿಗಲಿ ಎಲ್ಲರಿಗೂ. ಈ ಶಿವರಾತ್ರಿ ನಾಡಿನ ಜನಗೆ ಸಮೃದ್ಧಿಯನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಟ್ಟು ಸಕಲ ಅಷ್ಟೈಶ್ವರ್ಯ ಕೊಟ್ಟು ಈ ಶಿವರಾತ್ರಿಯ ಬೇಡರ ಕಣ್ಣಪ್ಪ ಎಲ್ಲರಿಗೂ ಕೂಡ ಸನ್ಮಂಗನ ಉಂಟು ಮಾಡಲಿ ಅಂತ ನನ್ನ ಮಾತುಗಳನ್ನು ಬೇಡರ ಕಣ್ಣಪ್ಪನ ಪಾದಕ್ಕೆ, ಶಿವನ ಪಾದಕ್ಕೆ ಸಮರ್ಪಣೆ ಮಾಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.